ಹಾಯ್, ಎಲ್ಲರಿಗೂ ನಮಸ್ಕಾರ. SP UK ಸ್ಟುಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮಗೆ ಸರ್ಕಾರದ ಸಬ್ಸಿಡಿ ಹಣ ಬರುತ್ತಿಲ್ವಾ? ನಿಮಗೆ ಬೆಳೆ ಪರಿಹಾರ ಸಿಗುತ್ತಿಲ್ಲವಾ? ನಿಮಗೆ ಬೆಳೆ ವಿಮೆ ಹಣ ಜಮಾ ಆಗುತ್ತಿಲ್ಲವಾ? ನಿಮಗೆ PM ಕಿಸಾನ್ ಹಣ ಜಮಾ ಆಗಿಲ್ವಾ? ನಿಮಗೆ ಸರ್ಕಾರದಿಂದ ಬರುತ್ತಿರುವ ಸಬ್ಸಿಡಿ ಹಣ ಬರುತ್ತಿಲ್ವಾ? ಸರ್ಕಾರದ ಸಬ್ಸಿಡಿ ನಿಮಗೆ ಯಾಕೆ ಸಿಗ್ತಾ ಇಲ್ಲ? ಸರ್ಕಾರ ಇದೀಗ ಹೊರಡಿಸಿರುವ ಆದೇಶ: ಎಲ್ಲ ರೈತರು ಕಡ್ಡಾಯವಾಗಿ ಫಾರ್ಮರ್ ಐಡಿಗೆ KYC ಮಾಡಿಸಲೇಬೇಕು. ಏನಿದು ಫಾರ್ಮರ್ ಐಡಿ? ಫಾರ್ಮರ್ ಐಡಿ ಎಂದರೇನು? FID ಇದ್ದರೆ ನಿಮಗೆ ಸರ್ಕಾರದ ಯಾವೆಲ್ಲ ಸೌಲಭ್ಯಗಳು ಸಿಗುತ್ತದೆ? KYC ಎಂದರೇನು? ಯಾಕೆ KYC ಮಾಡಿಸಬೇಕು? KYC ಮಾಡಿಸಿದರೆ ನಿಮಗೆ ಯಾವೆಲ್ಲ ಸಬ್ಸಿಡಿಗಳು ಸಿಗುತ್ತದೆ? ಬನ್ನಿ, ಈ ಒಂದು ವಿಡಿಯೋದಲ್ಲಿ ಇವೆಲ್ಲವನ್ನು ಮಾಹಿತಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಫಾರ್ಮರ್ ಐಡಿ ಕೃಷಿಕ ಗುರುತಿನ ಸಂಖ್ಯೆ. ಅಂದರೆ ಒಬ್ಬ ರೈತರು ತಮ್ಮ ಯಾರು ಹೊಲಗಳು ಹೊಂದಿರಿ, ಜಮೀನು ಹೊಂದಿರಿ, ಅವರು ಕಡ್ಡಾಯವಾಗಿ ಈ ಒಂದು FIDಯನ್ನು ಹೊಂದಿರುತ್ತಾರೆ. ಯಾರೆಲ್ಲ FID ಕ್ರಿಯೇಟ್ ಮಾಡಿಸಿಲ್ಲ, ಕೃಷಿ ಇಲಾಖೆಗೆ ಹೋಗಿ ಇಲ್ಲ ನಿಮ್ಮ ಹತ್ತಿರದ ಗ್ರಾಮವನಿಗೆ ಹೋಗಿ FID ಮಾಡಿಸಿ. FID ಇದ್ದವರು ಈಗ KYC ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತ ಸರ್ಕಾರ ಹೊರಡಿಸಿದೆ. ಯಾಕಪ್ಪ KYC ಮಾಡಿಸಲೇಬೇಕು ಅಂದರೆ, ನಿಮಗೆ ಸೌಲಭ್ಯಗಳು ಆಲ್ರೆಡಿ ಬರುತ್ತಿತ್ತು, ಈಗೆಲ್ಲ ಕಟ್ಟಾಗಿದೆ. ಯಾರ್ದು ಸಬ್ಸಿಡಿ ಕಟ್ಟಾಗಿದೆ ಅವರು ಕಡ್ಡಾಯವಾಗಿ KYC ಮಾಡಿಸಲೇಬೇಕು. ನೀವು ಕಂಪಲ್ಸರಿ KYC ಮಾಡಿಸಿಕೊಳ್ಳಿ. ಯಾಕಂದರೆ ನಿಮಗೆ ಸರ್ಕಾರದಿಂದ ಬೆಳೆ ಪರಿಹಾರ ಜಮಾವಾಗುವುದು, ಆಮೇಲೆ PM ಕಿಸಾನ್ ಹಣ ಜಮಾವಾಗುವುದು, ಸರ್ಕಾರದ ಇತರೆ ಎಲ್ಲ ಸೌಲಭ್ಯಗಳು, ನಿಮಗೆ ಬ್ಯಾಂಕ್ ಸಾಲ ಆಗಿರಬಹುದು, ಆಮೇಲೆ ಸರ್ಕಾರದಿಂದ ನೀವು ಲೋನ್ ತಗೊಳ್ಳುವಂತಹ ಸಬ್ಸಿಡಿಗಳಾಗಿರ್ಬೋದು, ಆಮೇಲೆ ಕೃಷಿ ಇಲಾಖೆ ಕಡೆಯಿಂದ, ಆಮೇಲೆ ತೋಟಗಾರಿಕೆ ಇಲಾಖೆ ಕಡೆಯಿಂದ, ಬೇರೆ ಬೇರೆ ಇಲಾಖೆ ಕಡೆಯಿಂದ ಮತ್ತು ಯಾವುದೇ ಇಲಾಖೆ ಕಡೆಯಿಂದ ನೀವು ಸಹಾಯ ಪಡೆದುಕೊಳ್ಳಬೇಕು ಅಂದರೆ, ನಿಮಗೆ ಸಹಾಯಧನ ಅಥವಾ ಸಬ್ಸಿಡಿ ಪಡೆದುಕೊಳ್ಳಬೇಕೆಂದರೆ ಅದಕ್ಕೆ KYC ಕಡ್ಡಾಯವಾಗಿರಬೇಕು. ಅಂದರೆ ಮಾತ್ರ ನಿಮಗೆ ಹಣ ಜಮಾ ಆಗಲು ಸಾಧ್ಯವಾಗುತ್ತದೆ. ನಿಮಗೆ DBT ಮುಖಾಂತರ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾವಾಗಲು ಈ ಒಂದು KYC ಸಹಾಯ ಮಾಡುತ್ತದೆ. ಹಾಗಾಗಿ ನೀವು ಕಡ್ಡಾಯವಾಗಿ KYC ಮಾಡಿಸಿಕೊಳ್ಳಿ. ಅದಕ್ಕೆ KYC ನೀವು ಮಾಡಿಸಬೇಕು ಅಂದರೆ ನಿಮಗೆ ಬೇಕಾಗುವ ದಾಖಲೆಗಳೇನು? KYC ಮಾಡಿಸಲು ದಾಖಲೆಗಳು ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡು, ಪಾಣಿ, ಬ್ಯಾಂಕ್ ಪಾಸ್ಬುಕ್ಕು, ಮೊಬೈಲ್ ನಂಬರು. ಆ ಮೊಬೈಲ್ ನಂಬರು ನಿಮ್ಗೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು, ಜೊತೆಗೆ ಪಾಣಿಗೆ ಲಿಂಕ್ ಆಗಿರಬೇಕು. ಇವಾಗ ಪಾಣಿಗೂ ಲಿಂಕ್ ಮಾಡಕತ್ತಾರ, ಮತ್ತು ಬ್ಯಾಂಕಿಗೆ ಲಿಂಕ್ ಆಗಿರಬೇಕು. ಅಂಥ ಮೊಬೈಲ್ ನಂಬರು ನಿಮ್ಮ ಹತ್ರ ಚಾಲೂ ಇರಬೇಕು. ಆ ಮೊಬೈಲ್ಗೆ ಒಂದು OTP ಬರುತ್ತೆ ನೀವು ಲಿಂಕ್ ಮಾಡೋ ಟೈಮಿಗೆ. ಹಾಗಾಗಿ ಆ ಮೊಬೈಲ್ ನಂಬರ್ ಕಡ್ಡಾಯವಾಗಿರುತ್ತದೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನಿಮ್ಮ ಪಾಣಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಇದ್ದರೆ ತೊಗೊಂಡೋಗಿ, ಇಲ್ಲಾಂದರೆ ನಡೀತಿದೆ. ಆಧಾರ್ ಕಾರ್ಡು, ಪಹಣಿ, ಬ್ಯಾಂಕ್ ಪಾಸ್ಬುಕ್ಕು, ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬೇಕು. ತಗೊಂಡು ನೀವು ಹತ್ತಿರದ ಗ್ರಾಮ ಒನ್ ಸೆಂಟ್ರಿಗೆ, ಇಲ್ಲ ಕೃಷಿ ಇಲಾಖೆ ಆಫೀಸ್ಗೆ, ರೈತ ಸಂಪರ್ಕ ಕೇಂದ್ರಕ್ಕೆ ಮತ್ತು ನಾಡ ಕಚೇರಿಗೆ, ನಿಮಗೆ ಯಾವುದು ಸಮೀಪ ಆಗುತ್ತೆ ಅಲ್ಲಿ ಹೋಗಿ ನೀವು ಲಿಂಕನ್ನು ಮಾಡಬಹುದು. ಲಿಂಕ್ಗಳು ಮಾಡಿಸಿದರೆ ಮಾತ್ರ ನಿಮಗೆ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ, ಆಮೇಲೆ ಸರ್ಕಾರದಿಂದ ಸಬ್ಸಿಡಿ ಬರುತ್ತೆ, ಆಮೇಲೆ ನೀವು ನಿಗಮದಿಂದನೂ ಕೂಡ ಲೋನ್ಗಳು ತಗೋಬೇಕಾದ್ರೆ ಅದಕ್ಕೆ KYC ಆಗಲೇಬೇಕು. ಬ್ಯಾಂಕಿಗೆ KYC ಆಗಿರಬೇಕು, ಜೊತೆಗೆ ಪಾಣಿಗೂ KYC ಆಗಿರಬೇಕು, ಆಧಾರ್ ಕಾರ್ಡು ಪಾಣಿಗೆ ಲಿಂಕ್ ಆಗಿರಬೇಕು, ಬ್ಯಾಂಕಿಗೆ ಲಿಂಕ್ ಆಗಿರಬೇಕು. ಈ ಥರ ಲಿಂಕ್ ಒಂದಕ್ಕೊಂದು ಲಿಂಕ್ ಇದ್ದರೆ ಮಾತ್ರ ನಿಮಗೆ ಇಷ್ಟೆಲ್ಲ ಸೌಲಭ್ಯಗಳು ಪಡೆಯಲು ಸಾಧ್ಯ. ಇಲ್ಲಾಂದರೆ ನಿಮಗೆ ಯಾವ ಸೌಲಭ್ಯಗಳು ಸಿಗಲ್ಲ. ಬೆಳೆ ಪರಿಹಾರ ನೀವು KYC ಮಾಡಿಸಲಿಲ್ಲ ಅಂದರೆ ನಿಮಗೆ ಬೆಳೆ ಪರಿಹಾರ ಜಮಾ ಆಗಲ್ಲ, PM ಕಿಸಾನ್ದು ಹಣ ಜಮಾ ಆಗಲ್ಲ, ಕೃಷಿ ಇಲಾಖೆ ಕಡೆಯಿಂದ ಸಬ್ಸಿಡಿ ಜಮಾ ಆಗಲ್ಲ, ಆಮೇಲೆ ನಿಮಗೆ ಬ್ಯಾಂಕಲ್ಲಿ ಹೋದರೆ ಸಾಲ ಕೊಡಲ್ಲ. ನೋಡಿ, ನಮಗೆ ಇಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂದರೆ ನಾವು ಯಾಕೆ KYC ಮಾಡಿಸಲ್ಲ ಅಲ್ವಾ? KYC ಮಾಡಿಸ್ಲೇಬೇಕಲ್ವಾ? ಬನ್ನಿ ಇವಾಗ KYC ಯಾವ ಥರ ಅಪ್ಲೈ ಮಾಡೋದಂತ ನೋಡೋಣ. ನೋಡಿ, ನಾನು ಲಾಗಿನ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೋಮ್ ರಿಜಿಸ್ಟ್ರೇಷನ್ KYC ಅಂತ ಇರುತ್ತೆ. ಇಲ್ಲಿ KYC ತಗೊಳ್ಳಿ.
KYC ತೊಗೊಂಡಿದ್ದಾದಮೇಲೆ ನಿಮಗೆ ಈ ಥರ ಒಂದು ಸೈಟ್ ಓಪನ್ ಆಗುತ್ತೆ. ಸೈಟಲ್ಲಿ ಫಸ್ಟ್ ನಿಮಗೆ ಆಧಾರ್ ಕಾರ್ಡ್ ಹಾಕೋಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಕರೆಕ್ಟಾಗಿ ಆಧಾರ್ ಕಾರ್ಡ್ ನಂಬರ್ನ ತೊಗೊಳ್ಳಿ. ಅವ್ರದ್ದು ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡು ನಂಬರ್ ನೋಡಿಕೊಂಡು ಈ ಥರ ನಾನು ನಂಬರ್ನ ಹಾಕಿದ್ದೀನಿ. ಅವ್ರ ಆಧಾರ್ ಕಾರ್ಡ್ ನಂಬರ್ ಕರೆಕ್ಟ್ ಹಾಕಿ, ಇಲ್ಲ ಅಂತ ಒಂದು ನಂಬರ್ ತಪ್ಪಾದರೆ ಓಪನ್ ಆಗೋಲ್ಲ. ಸೊ ಹಾಗಾಗಿ ನೀವು ಆಧಾರ್ ನಂಬರ್ ಇಲ್ಲಿ ಕರೆಕ್ಟಾಗಿ ಹಾಕೋಬೇಕಾಗತ್ತೆ. ಅವ್ರದ್ದು ಆಧಾರ್ ಕಾರ್ಡ್ ಕರೆಕ್ಟಾಗಿ ಹಾಕ್ಕೊಂಡು ಕೆಳಗಡೆ OTP ಅಂತ ಇದೆ, OTPನ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇದು ಡಿಕ್ಲರೇಷನ್ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಜನ್ರೇಟ್ OTP ಅಂತ ಕೊಡಿ. OTP ಜನ್ರೇಟ್ ಆಗುತ್ತೆ. ಅವ್ರ ಮೊಬೈಲ್ಗೆ ಒಂದು OTP ಹೋಗುತ್ತೆ. ಆವಾಗ ನೀವು ಲಿಂಕ್ ಮಾಡೋ ಟೈಮಿಗೆ ಮೊಬೈಲ್ನ ತರಿಸ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಹತ್ತಿರದಲ್ಲಿ ಇರುತ್ತಲ್ಲೋ OTP ಹೋಗುತ್ತೆ. ನೋಡಿ ಈ ಥರ ನೋಡಿ, ನಾನಿವಾಗ ಆಧಾರ್ ನಂಬರ್ನ ತಪ್ಪು ಹಾಕಿದ್ದೀನಿ. ಒಂದು ನಂಬರ್ನ ತಪ್ಪು ಹಾಕಿದ್ದೀನಿ. ಯಾವ ಥರ ತೋರಿಸತ್ತಂತ ನಿಮಗೆ ತೋರಿಸ್ತೀನಿ ನಾನು. ನೀವು ಈ ಥರ ಮಿಸ್ಟೇಕ್ನ ಮಾಡಬೇಡಿ. ಇವಾಗ ಆಧಾರ್ ನಂಬರ್ ಮಿಸ್ಟೇಕ್ ಮಾಡಿ ಜನ್ರೇಟ್ OTP ಅಂತ ಕೊಟ್ಟರೆ ನಿಮಗೆ OTP ಜನ್ರೇಟ್ ಆಗೋಲ್ಲ. ಯಾಕಂದರೆ ನಂಬರ್ ತಪ್ಪು ಹಾಕಿರ್ತೀರಿ, OTP ಜನ್ರೇಟ್ ಆಗೋಲ್ಲ. ಮೇಲ್ಗಡೆ ಒಂದು ನಿಮಗೆ ಏನೋ ಒಂದು ಲಿಂಕ್ ತೋರಿಸುತ್ತೆ ನಿಮಗೆ, ನೋಡಿ ಇನ್ವ್ಯಾಲಿಡ್ ಆಧಾರ್ ನಂಬರ್ ಅಂತ. ಸೊ ಹಾಗಾಗಿ ಆಧಾರ್ ನಂಬರ್ ಕರೆಕ್ಟ್ ಹಾಕ್ಕೊಳ್ಳಿ. ಆಧಾರ್ ನಂಬರ್ ಕರೆಕ್ಟ್ ಹಾಕಿದರೆ ನಿಮಗೆ OTP ಜನ್ರೇಟ್ ಆಗುತ್ತೆ, ಇಲ್ಲಾಂದ್ರೆ ಜನ್ರೇಟ್ ಆಗೋಲ್ಲ. ಆಧಾರ್ ನಂಬರು ಯಾಕಂದ್ರೆ ಆಧಾರ್ ನಂಬರ್ ಹಾಕಿರ್ತೀರಲ್ಲ, ನಿಮಗೆ ಮೊಬೈಲ್ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ಆಧಾರ್ ಕಾರ್ಡಿಗೆ ಆಲ್ರೆಡಿ ನಂಬರ್ ಲಿಂಕ್ ಇರುತ್ತಲ್ವ, ಅದೇ ನಂಬರ್ಗೆ OTP ಹೋಗುತ್ತೆ. ಸೊ ಹಾಗಾಗಿ ಆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಚಾಲ್ತಿ ಇರಬೇಕು. ಇವಾಗ ಸೆಂಟ್ OTP, ಇವಾಗ OTP ಹೋಗಿದೆ. OTP ರೀಎಂಟ್ರ್ ಮಾಡ್ತೀನಿ. OTP ರೀಎಂಟ್ರ್ ಕೊಟ್ಟಾಗ ನಿಮಗೆ ಸಕ್ಸಸ್ಫುಲ್ ಅಂತ ಬರುತ್ತೆ. OTP ರೀಎಂಟ್ರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಇದು ನೋಡಿ ಈ ಥರ ಬರುತ್ತೆ ನಿಮಗೆ ಸಕ್ಸಸ್ಫುಲ್ ಅಪ್ಡೇಟ್ ಆಧಾರ KYC ಡೀಟೇಲ್ಸ್ ಅಂತ ಈ ಥರ ಡೀಟೇಲ್ಸ್ ಬರುತ್ತೆ. ಆಯಿತು, ಇಷ್ಟು ಮಾಡಿದರೆ ನಿಮಗೆ KYC ಅಪ್ಡೇಟ್ ಆದಂಗೆ ಕೆಳಗಡೆ ತೋರಿಸ್ತಿದೆ ನೋಡಿ, KYC ಸಕ್ಸಸ್ಫುಲ್ ಅಂತ ಈ ಥರ ಬರುತ್ತೆ. ಈ ಥರ ಬಂದರೆ ಓಕೆ, ನಿಮ್ಮ FIDಗೆ ನಿಮ್ಮ ಫಾರ್ಮರ್ IDಗೆ KYC ಆಗಿದೆ ಅಂತ ಅರ್ಥ. ಇವಾಗ ಈ ಥರ ಲಿಂಕ್ ಆಗಿದೆ ಅಂತ ಅರ್ಥ. ನಾನು ಫಸ್ಟಿಗೆ ಲಾಗಿನ್ ಓಪನ್ ಮಾಡಿದ್ನಲ್ಲ, ಹಾಗಾಗಿ ನಿಮಗೆ ಲಾಗಿನ್ ಓಪನ್ ಮಾಡೋದು ತೋರಿಸ್ತಾ ಇಲ್ಲ. ಈ ಥರ ಫಸ್ಟ್ ಲಾಗಿನ್ ಇದೆ, ಇದನ್ನು ನೀವು ಲಾಗಿನ್ ಮೇಲ್ಗಡೆ ಲಾಗಿನ್ ಅಂತ ಇದೆಯಲ್ಲ, ಅಲ್ಲಿ ಲಾಗಿನ್ ಮಾಡಿಕೊಂಡು, ನಾನು ಗ್ರಾಮೋನ್ ಲಾಗಿನ್ ಮಾಡ್ಕೊಂಡಿನಿ. ಹಾಗಾಗಿ ನಂದು ಗ್ರಾಮೋನ್ ಲಾಗಿನ್ ಇದೆ. ನಿಮ್ಮದು ಯಾವುದು ಲಾಗಿನ್ ಇರುತ್ತೆ ಅದನ್ನು ಬೇರೆ ಲಾಗಿನ್ ID ಹಿಡ್ಕೊಂಡು ಓಪನ್ ಮಾಡ್ಕೋಬಹುದು. ಇಲ್ಲ ನಿಮ್ಮ ಮೊಬೈಲ್ ನಂಬರ್ನ ತೊಗೊಂಡು ಡೈರೆಕ್ಟ್ ಮೊಬೈಲ್ ನಂಬರ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ಅಂದರೆ ಕೆಳಗಡೆ ರಿಜಿಸ್ಟ್ರೇಷನ್ ಇದೆ, ಮೊಬೈಲ್ ನಂಬರು ನಿಮ್ಮದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವೇ ಮಾಡ್ಕೋಬಹುದು. ಅದನ್ನು ಆಪ್ಷನ್ಸ್ ಇದೆ. ಓಕೆ, ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು.